ಬುದ್ಧ ಭಾರತಕ್ಕೆ ಮಾತ್ರವಲ್ಲ, ಇಡೀ ಪ್ರಪಂಚಕ್ಕೆ ಆತ ಬೆಳಕನ್ನು ಕೊಟ್ಟಿರ್ತಕ್ಕಂಥವನು. ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ಮಾಡುವಾಗ ನಾನು ಬುದ್ಧನ ನಾಡಿನಿಂದ ಬಂದವನು ಅಂತ ಹೇಳಿದರು. ಅವ್ರಿಗೆ ನೆನಪಾಗಿದ್ದು ತಕ್ಷಣ ಬುದ್ಧ. ತಾನೊಬ್ಬ ಸುಖವಾಗಿರೋದನ್ನು ನೋಡ್ಕೊಳ್ತಕ್ಕಂಥ ಸಾಮಾನ್ಯ ವ್ಯಕ್ತಿಗಳು ತನ್ನ ಸುಖವನ್ನು ಕಡೆಗಣಿಸಿ ಇಡೀ ಜಗತ್ತಿನ ಸುಖವನ್ನು ಬಯಸುವಂಥವನು ವಿಶೇಷ ವ್ಯಕ್ತಿ. ತರ್ಕ, ಬುದ್ಧಿ ಇವುಗಳ ಆಚೆಗೆ ಸಿದ್ಧಿ ಅಂತ ಇರ್ತದೆ. ಈ ನಮ್ಮ ಮಹಾಕಾವ್ಯಗಳನ್ನೆಲ್ಲ ನೀವು ನೋಡಿದ್ರೆ ಗೊತ್ತಾಗ್ತದೆ. ಈ ದೇವಲೋಕದಲ್ಲಿ ಯಾರ್ಯಾರ್ದೋ ಜಗಳ ಶುರುವಾಗ್ತದೆ. ಆ ಜಗಳ ಸಂಬಂಧ ಇಲ್ಲಿ ಭೂಲೋಕದಾಗ ಯಾರೋ ಮನುಷ್ಯರು ಆ ಇಕ್ಕಟ್ಟಿನಲ್ಲಿ ಸಿಕ್ಕೊಂಡು ನೋವನ್ನು ಅನುಭವಿಸ್ಬೇಕಾಗ್ತದೆ. ಹರಿಶ್ಚಂದ್ರನನ್ನು ನೀವು ನೋಡ್ತೀರಿ, ಯಾರ್ಯಾರ್ದೋ ಜಗಳ ದೇವಲೋಕದಲ್ಲಿ ಶುರುವಾಗಿದ್ದ ಜಗಳ, ಅದಕ್ಕೆ ಬಲಿಪಶು ಆಗ್ತಕ್ಕಂಥವ್ರು ಹರಿಶ್ಚಂದ್ರ. ಇಸ್ಲಾಂನಲ್ಲಿ ಬರ್ತದೆ. ಅಂದರೆ ಒಬ್ಬ ಅವತಾರ ಪುರುಷರು ಎಷ್ಟೋ ವರ್ಷಗಳ ನಂತರ ಒಬ್ಬೊಬ್ಬರು ಬರ್ತಾರೆ. ಯಾಕೆ ಅಂದರೆ ಆ ಬಂದಿರತಕ್ಕಂಥ ಮಹಾಪುರುಷನ ಅವತಾರ ಪುರುಷನ ಶಕ್ತಿ ಎಷ್ಟಿರುತ್ತೆ ಅಂದರೆ ಅಷ್ಟು ವರ್ಷಕ್ಕಾಗಷ್ಟು ಅದು ಇರ್ತದೆ. ಯಜ್ಞ ಯಾಗಾದಿಗಳ ಹಿಂಸೆಯಲ್ಲಿ ಬೆಂದು ಕೃತ್ರಿಮದ ವೈದಿಕರ ದೌಷ್ಟ್ಯದೊಳು ನೊಂದು ಒಣವೇದ ಪಂಡಿತರ ವಾದದೊಳು ಮುಳುಮುಳುಗಿ ಗೋಳಿಡುತಿಹ ಭಾರತೀಯ ಪುಣ್ಯ ಗಗನದ ಪೂರ್ವದೊಳು ನೋಡು ಹರ್ಷದ ಅರುಣೋದಯವು ಶೋಭಿಸುವುದೆಂತು. ನಮಸ್ಕಾರ ವೀಕ್ಷಕರೇ, ನನ್ನ ಈ ಚಾನಲ್ಗೆ ತಮಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಸ್ನೇಹಿತರೆ, ಇವತ್ತು ಈ ವಿಡಿಯೋ ತರಗತಿಯಲ್ಲಿ ನಾನು ಕುವೆಂಪು ಅವರ ಒಂದು ನಾಟಕವನ್ನು ಕುರಿತು ಮಾತಾಡಲಿಕ್ಕಿದ್ದೇನೆ. ಆ ನಾಟಕ ಯಾವುದು ಅಂದರೆ, ಕುವೆಂಪು ಅವರು ತಮ್ಮ ಹರಿಯದ ದಿನಗಳಲ್ಲಿ 1930ರ ದಶಕದಲ್ಲಿ ಬರೆದಿರ್ತಕ್ಕಂಥ ಒಂದು ನಾಟಕ. ಅದು ಮಹಾರಾತ್ರಿ ಅಂತಕ್ಕಂಥ ಒಂದು ನಾಟಕ. ಈ ಮಹಾರಾತ್ರಿ ನಾಟಕ ಮುಖ್ಯವಾಗಿ ಇದು ಏನನ್ನು ಅವಲಂಬಿಸಿದೆ ಅಂದರೆ, ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಘಟನೆ. ಅಂದರೆ ಗೌತಮ ಬುದ್ಧ ಸಿದ್ಧಾರ್ಥನಾಗಿದ್ದಾಗ ಆತ ಮನೆ ಬಿಟ್ಟು ರಾತ್ರಿ ಹೊರಟು ಮುಂದೆ ಬುದ್ಧನಾದ ಅಂಥೇಳಿ ನಾವೇನು ಕೇಳ್ತೀವಿ, ಆ ಘಟನೆಯನ್ನು ಕುರಿತು ಬರೆದಿರ್ತಕ್ಕಂತಹ ನಾಟಕ ಇದು. ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಈ ಘಟನೆಯನ್ನು ಕುರಿತು ಈಗ ಕನ್ನಡದಲ್ಲಿ ಬೇರೆ ಬೇರೆಯ ಹಿರಿಯ ಲೇಖಕರು ಈಗಾಗಲೇ ಕವಿತೆಗಳನ್ನು ಬರೆದಿದ್ದಾರೆ. ಬೇರೆ ಬೇರೆ ಸಾಹಿತ್ಯ ರಚನೆ ಆಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ವಿ ಸೀತಾರಾಮಯ್ಯನವರ ಒಂದು ಪದ್ಯ ಬಹಳ ಪ್ರಸಿದ್ಧವಾಗಿದೆ. ನಡೆಹಯವೇ ಮುಂದಕ್ಕೀಗ ಸಾರವಿಲ್ಲದ ಸುತಸತಿ ವ್ಯಾಮೋಹದಿಂ ದೂರ ಸಾರಿ ಹೋಗುವ ಮುಂದಕ್ಕೀಗ. ಸೊ ಈ ರೀತಿ ಬೇರೆ ಬೇರೆ ಸಾಹಿತ್ಯ ರಚನೆ ಆಗಿದೆ. ಆ ಒಂದು ಘಟನೆಯನ್ನು ಆಧರಿಸಿ ಕುವೆಂಪು ಈ ನಾಟಕವನ್ನು ಬರೆದಿದ್ದಾರೆ. ಈ ನಾಟಕ ಒಟ್ಟಾರೆಯಾಗಿ ಒಂದು 10 ದೃಶ್ಯಗಳು, ಭೂಲೋಕದಲ್ಲಿ ನಡೀತಕ್ಕಂಥ 10, ಭೂಮಿಯ ಮೇಲೆ ನಡೀತಕ್ಕಂಥ 10 ದೃಶ್ಯಗಳು, ಮತ್ತು ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಗಗನದಲ್ಲಿ ನಡೀತಕ್ಕಂಥ 2 ದೃಶ್ಯಗಳು, ಹೀಗೆ 12 ದೃಶ್ಯಗಳನ್ನು, ಚಿಕ್ಕ ಚಿಕ್ಕ ದೃಶ್ಯಗಳನ್ನು ಒಳಗೊಂಡಂಥ ನಾಟಕ ಇದು. ಸುಮಾರು 10-12 ಪಾತ್ರಗಳು ಬರ್ತವೆ. ದೇವಲೋಕದ ಜನರು ಸೇರಿಕೊಂಡು ಕಿನ್ನರ, ಗಂಧರ್ವ, ಯಕ್ಷ ಮತ್ತು ಇಲ್ಲಿ ಭೂಲೋಕದಲ್ಲಿ ನಡೀತಕ್ಕಂಥ ಇಲ್ಲಿ ಇರ್ತಕ್ಕಂಥ ಪಾತ್ರಗಳು. ಈ ನಾಟಕ ನಾನು ಆರಂಭದಲ್ಲಿ ಇದರ ಒಂದು ಸಾರಾಂಶವನ್ನು ಹೇಳಿ ಅದರ ಬಗ್ಗೆ 4 ಮಾತುಗಳನ್ನು ಆಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನೋಡಿ, ನಾಟಕ ಆರಂಭ ಆಗೋದು ಹಿಮಗಿರಿಯ ಮೇಲೆ ಯಕ್ಷ ಕಿನ್ನರರು ಇಬ್ಬರು ಮಾತನಾಡೋದ್ರ ಮೂಲಕ ಈ ನಾಟಕ ಶುರುವಾಗ್ತದೆ. ಕಿನ್ನರ ಹೇಳ್ತಾನೆ, ಇದು ಮಹಾರಾತ್ರಿ, ಸಿದ್ಧಾರ್ಥ ಬುದ್ಧನಾಗುವ ರಾತ್ರಿ. ಸಗ್ಗದೊಲವು ಇಳಿಗಿಳಿದ ಅಂದರೆ ಸ್ವರ್ಗದ ಒಲವು, ಸ್ವರ್ಗದ ಪ್ರೀತಿ ಇಳೆಗೆ ಭೂಮಿಗೆ ಇಳಿದಂತಹ ರಾತ್ರಿ ಇದು. ಜೀವ ಜ್ಯೋತಿಯೊಂದು ಧರೆಯ ಮೇಲೆ ಐತಂದು, ಅಂದರೆ ಒಂದು ದೇವಲೋಕದ ಒಂದು ಮಹಾಶಕ್ತಿ ಭೂಮಿಗೆ ಬರ್ತಿರ್ತಕ್ಕಂಥ ರಾತ್ರಿ ಇದು. ಸೊ ಈ ರೀತಿಯ ಮಾತುಗಳಿಂದ ಶುರುವಾಗ್ತದೆ. ಈ ಜಗತ್ತಿಗೆಲ್ಲ ಇಂಥ ಒಳ್ಳೆಯ ಸುದ್ದಿಯನ್ನು ನಾವು ಹೇಳೋಣ ಅಂತಕ್ಕಂಥ ಒಂದು ಪೀಠಿಕಾ ಸಂಧಿಯಲ್ಲಿ ಅವರಿಬ್ಬರು ಮಾತನಾಡ್ತಾರೆ. ಅಲ್ಲಿಗೊಬ್ಬ ಗಂಧರ್ವ ಬರ್ತಾನೆ. ಅವನು ಏನು ಇದೆಲ್ಲ ಏನು ಮಾತಾಡ್ತಿರಿ, ಏನು ಮಾಡ್ತಾ ಇದ್ದೀರಿ, ದೇವಲೋಕದ ಜನ ನೀವೆಲ್ಲ ಏನು ಮಾಡ್ತಾಯಿದ್ದೀರಿ, ಅಂಬರ ನಿವಾಸಿಗಳು ಅಂತ ಕುವೆಂಪು ಒಳ್ಳೊಳ್ಳೆ ಪದಗಳನ್ನು ಕಾಯಿನ್ ಮಾಡ್ತಾರೆ.
ಅಂಬರ ನಿವಾಸಿಗಳು ಅಂದರೆ ಆಕಾಶದ ವಾಸಿಗಳು ನೀವು ಇಲ್ಲೇನು ಮಾಡ್ತಾ ಇದ್ದೀರಿ? ಇಲ್ಲ, ಹೀಗೆ ಒಂದು ಅದ್ಭುತವಾದ ಘಟನೆ ನಡೀತಾ ಇದೆ, ಇದನ್ನು ನಾವು ಇಡೀ ಜಗತ್ತಿಗೆ ಸಾರಲಿಕ್ಕೆ ಅಂತ ಹೇಳಿದ್ದೇವೆ ಇಲ್ಲಿ. ಆಮೇಲೆ ಆ ಗಂಧರ್ವನ ಮೂಲಕ ಕುವೆಂಪು ಒಂದು ಯಾವುದೋ ಒಂದು ಅದ್ಭುತ ಶಕ್ತಿ ವ್ಯಕ್ತಿಯ ರೂಪದಲ್ಲಿ ಧರೆಗಿಳಿತಾ ಇದೆ ಅಂತ ಅನಿಸಿದಾಗ ಅದಕ್ಕೆ ಪೂರಕವಾದ ಒಂದು ವಾತಾವರಣವನ್ನು ಕುವೆಂಪು ಸೃಷ್ಟಿ ಮಾಡ್ತಾರೆ ತಮ್ಮ ಸಾಹಿತ್ಯದಲ್ಲಿ. ಇಲ್ಲಿಯೂ ಕೂಡ ಆ ಇಡೀ ಪರಿಸರ, ಒಂದು ಮಹಾ ಚೈತನ್ಯ ಇಲ್ಲಿ ಬರಬೇಕಾದ್ರೆ ಅದಕ್ಕೆ ಪೂರಕ ಪರಿಸರ ಹೇಗೆ ಇತ್ತು ಅಂತಕ್ಕಂಥದ್ದನ್ನು ಆ ಗಂಧರ್ವನ ಮೂಲಕ ಅವರು ಮಾಡಿಸ್ತಾರೆ. ಅಲ್ಲಿ ಹೇಳ್ತಾರೆ, ಶಿವನ ಪಾದವ ಪೂಜೆ ಮಾಡಲೆಂದೆಳಿಸಿ ಪರಮೇಶ ತಮ್ಮೆಡೆಗೆ ಬಾರದಿರೆ ತಾವೇ ಕೈಲಾಸದೆಡೆಗೆ. ಅಂದರೆ ಅಲ್ಲಿರ್ತಕ್ಕಂಥ ಪರ್ವತ, ಅಲ್ಲಿರ್ತಕ್ಕಂಥ ಹಿಮಗಿರಿಯ ಪರ್ವತ, ಅದನ್ನೆಲ್ಲ ನೋಡಿದರೆ ಹಿಮ ಆಚ್ಛಾದಿತವಾಗಿರ್ತಕ್ಕಂಥ ಪರ್ವತಗಳು, ಅದನ್ನೆಲ್ಲ ನೋಡಿ ಏನು ಹೇಳ್ತಾನೆ ಅಂದರೆ, ಶಿವನಿಗೆ ಪೂಜೆ ಮಾಡಬೇಕು ಅಂಥೇಳಿ ಶಿವ ಸಿಗದಿದ್ದಕ್ಕೆ ಇವೇ ಶಿವನ ಕಡೆಗೆ ಹೊರಟಿದ್ದಾವೆ ಅನ್ನೋ ರೀತಿಯಲ್ಲಿ ತೋರ್ತಾ ಇವೆ. ಆಮೇಲೆ ಅಲ್ಲೊಂದು ಪದ ಬಳಸ್ತಾವ್ರು ಅವರು, ಮೌನೋಪದೇಶ ಅಂತ. ಮೌನೋಪದೇಶ ಮಾಡ್ತಾ ಇವೆ. ಮೌನೋಪದೇಶ ಅಂದ್ರೇನು? ಉಪದೇಶ ಮಾಡೋದು ಮಾತಾಡಬೇಕು. ಮಾತು ಮತ್ತು ಉಪದೇಶ ಎರಡಕ್ಕೂ ಒಂದಕ್ಕೊಂದು ಸಂಬಂಧ. ಕುವೆಂಪು ಹೇಳ್ತಾರೆ, ಮೌನೋಪದೇಶ ಮಾಡಿರ್ಬೋದು ನೋಡಿ, ಎಂಥ ಅದ್ಭುತವಾದ ಪದಪ್ರಯೋಗ. ಅಂದರೆ ಕೆಲವನ್ನು ನಾವು ಮಾತಿನ ಮೂಲಕ ಹೇಳ್ತೀವಿ, ಕೆಲವನ್ನು ಮೌನದ ಮೂಲಕವೂ ಕೂಡ ನಾವು ಹೇಳ್ತೀವಿ. ಅಂದರೆ ನಾವು ಹೇಳ್ತಕ್ಕಂಥದ್ದು ಅನ್ನೋದು ಕೇವಲ ಮಾತಿನಿಂದ ಇರೋದಿಲ್ಲ, ಮೌನದಿಂದಲೂ ಕೂಡ ನಾವು ಹೇಳಬಹುದು ಅಂತಕ್ಕಂಥದ್ದನ್ನು ಕುವೆಂಪು ಇಲ್ಲಿ ಹೇಳ್ತಾರೆ. ಆ ಇಡೀ ವಾತಾವರಣ, ನಿಸರ್ಗ ಮೌನದಿಂದ ಹೇಳ್ತಾ ಇತ್ತು, ಉಪದೇಶ ಮಾಡ್ತಾ ಇತ್ತು ಅಂತಕ್ಕಂಥ ಮಾತನ್ನು ಬಳಸ್ತಾರೆ. ಯಕ್ಷನ ಮೂಲಕ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಮಾತನ್ನು ಹೇಳಿಸ್ತಾರೆ ಅವರು. ಈ ಬುದ್ಧನ ಅವತಾರ ಇದೆಯಲ್ಲ, ಅದು ಯಾಕೆ ಬರ್ತಾ ಇದೆ ಭೂಮಿಗೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಯಜ್ಞ ಯಾಗಾದಿಗಳ ಹಿಂಸೆಯಲ್ಲಿ ಬೆಂದು ಕೃತ್ರಿಮದ ವೈದಿಕರ ದೌಷ್ಟ್ಯದೊಳು ನೊಂದು ಒಣವೇದ ಪಂಡಿತರ ವಾದದೊಳು ಮುಳುಮುಳುಗಿ ಗೋಳಿಡುತಿಹ ಭಾರತೀಯ ಪುಣ್ಯ ಗಗನದ ಪೂರ್ವದೊಳು ನೋಡು ಹರ್ಷದ ಅರುಣೋದಯವು ಶೋಭಿಸುವುದೆಂತು. ಅಂದರೆ ಇಲ್ಲಿ ಒಂದು ಮಹಾ ವ್ಯಕ್ತಿಯ ಅವತಾರ ಆಗಬೇಕಾದ್ರೆ ಅದರ ಅವಶ್ಯಕತೆ ಇರಬೇಕಾಗ್ತದೆ. ಇಸ್ಲಾಂನಲ್ಲಿ ಬರ್ತದೆ. ಅಂದರೆ ಒಬ್ಬ ಅವತಾರ ಪುರುಷರು ಎಷ್ಟೋ ವರ್ಷಗಳ ನಂತರ ಒಬ್ಬೊಬ್ಬರು ಬರ್ತಾರೆ. ಯಾಕೆ ಅಂದರೆ ಆ ಬಂದಿರತಕ್ಕಂಥ ಮಹಾಪುರುಷನ ಅವತಾರ ಪುರುಷನ ಶಕ್ತಿ ಎಷ್ಟಿರುತ್ತೆ ಅಂದರೆ ಅಷ್ಟು ವರ್ಷಕ್ಕಾದಷ್ಟು ಅದು ಇರ್ತದೆ ಅಂತ. ಇಲ್ಲಿ ಯಜ್ಞ ಯಾಗಾದಿಗಳ ಹಿಂಸೆಯಲ್ಲಿ ಬೆಂದು ವೈದಿಕರ ಕೃತ್ರಿಮದ ದೌಷ್ಟ್ಯದೊಳು ನೊಂದು ಒಣವೇದ ಪಂಡಿತರ ವಾದದೊಳು ಮುಳುಮುಳುಗಿ ಗೋಳಿಡ್ತಾ ಇದೆ ಭಾರತ. ಅದಕ್ಕೆ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಈ ಬುದ್ಧನ ಅವತಾರ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಹಾಗಾದರೆ ಒಂದು ಅವತಾರ ಶಕ್ತಿ ಬರಬೇಕಾದಾಗ ಅದು ವಿಘ್ನಗಳು ಇಲ್ಲದೇ ಬರೋದಿಲ್ಲ. ಈ ನಮ್ಮ ಮಹಾಕಾವ್ಯಗಳನ್ನೆಲ್ಲ ನೀವು ನೋಡಿದ್ರೆ ಗೊತ್ತಾಗ್ತದೆ. ಈ ದೇವಲೋಕದಲ್ಲಿ ಯಾರ್ಯಾರ್ದ ಜಗಳ ಶುರುವಾಗ್ತದೆ. ಆ ಜಗಳ ಸಂಬಂಧ ಇಲ್ಲಿ ಭೂಲೋಕದಾಗ ಯಾರೋ ಮನುಷ್ಯರು ಆ ಇಕ್ಕಟ್ಟಿನಲ್ಲಿ ಸಿಕ್ಕೊಂಡು ನೋವನ್ನು ಅನುಭವಿಸ್ಬೇಕಾಗ್ತದೆ. ಹರಿಶ್ಚಂದ್ರನನ್ನು ನೀವು ನೋಡ್ತೀರಿ, ಯಾರ್ಯಾರ್ದೋ ಜಗಳ ದೇವಲೋಕದಲ್ಲಿ ಶುರುವಾಗಿದ್ದ ಜಗಳ, ಅದಕ್ಕೆ ಬಲಿಪಶು ಆಗ್ತಕ್ಕಂಥವು ಹರಿಶ್ಚಂದ್ರ. ಅದೇ ರೀತಿ ಇಲ್ಲಿ ಬುದ್ಧನ ಅವತಾರ ಆಗಬೇಕಾದಾಗೂ ಅಲ್ಲಿ ಮಾರಿ ಅದನ್ನು ಕೆಡಿಸ್ಲಿಕ್ಕೆ ಅಂಥೇಳಿ ಮಾರ ಅಂದರೆ ಕಾಮ ಅಂತ ಅರ್ಥ. ಅಂದರೆ ಒಂದು ಈ ಗೃಹ ಬಂಧನದಲ್ಲಿ ಅವನು ಇರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂತಹ ವಿಘ್ನಗಳನ್ನು ಒಡ್ಲಿಕ್ಕೆ ಅಂತ ಹೇಳಿ ಕುರುಬಿ ಮಾರಿಯು ತನ್ನ ದೂತರ ಅವಳಿಯನ್ನು ಅಟ್ಟುತ್ತಾ ಇದ್ದಾಳೆ ಅಂತ ಈ ದೇವಲೋಕದಲ್ಲಿ ಇವ್ರು ಮಾತನಾಡ್ತಾರೆ. ಅಂದರೆ ಬುದ್ಧನ ಅವತಾರಕ್ಕೆ ವಿಘ್ನವನ್ನು ಉಂಟು ಮಾಡಲಿಕ್ಕೂ ಕೂಡ ಪ್ರಯತ್ನ ನಡೀತು. ಸರಿ, ಎರಡನೇ ದೃಶ್ಯದಲ್ಲಿ ನಿಜವಾಗ್ಲೂ ಇಲ್ಲಿಯ ಭೂಲೋಕದ ಒಂದು ಘಟನೆ ಶುರುವಾಗ್ತದೆ. ಅರಮನೆಯ ಉದ್ಯಾನವನದಲ್ಲಿ ಸಿದ್ಧಾರ್ಥ ತಿರುಗಾಡ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಅವನಿಗೆ ಮಾನಸಿಕ ತುಮಲ ಶುರುವಾಗ್ತದೆ. ನಾನಿವತ್ತು ಹೊರಡಲೇಬೇಕು, ಎಳೆಯ ಕೆರೆಯನ್ನು ಕೇಳಿಯೂ ಸುಮ್ಮನಿರಲಾರೆ. ಅಂದರೆ ಅವನು ಹೋಗಬೇಕೋ ಬಿಡಬೇಕು ಅಂತಕ್ಕಂಥ ಒಂದು ಮಾನಸಿಕವಾಗಿರ್ತಕ್ಕಂಥ ತುಮಲ, ತಾಕಲಾಟದಲ್ಲಿ ಅವನನ್ನು ಇಲ್ಲಿ ಚಿತ್ರಿಸಲಾಗಿದೆ. ಇಂಥ ಸಂದರ್ಭದಲ್ಲಿ ಹೊರಡಲೇಬೇಕು, ಇವತ್ತು ನಾನು ಮನೆ ಬಿಡಲೇಬೇಕು ಅಂತ ತೀರ್ಮಾನ ಮಾಡೋ ಸಂದರ್ಭದಲ್ಲಿ ಅವನ ಸಾರಥಿ, ವಯಸ್ಸಿನಲ್ಲಿ ಸಿದ್ಧಾರ್ಥ ಚಿಕ್ಕವನು, ಇನ್ನು ಹರೆಯದ ವಯಸ್ಸಿನವನು,
ಆ ಸಂದರ್ಭದಲ್ಲಿ ಅಲ್ಲಿಯ ಹಿರಿಯ ಇವನ ಸೇವಕ ಅಂದರೆ ಇವನ ಗಾಡಿ ಹೊಡಿತಕ್ಕಂತಹ ಒಬ್ಬ ಆ ಮನೆಯ ಹಿರಿಯ ಸೇವಕ ಚೆನ್ನ ಅಂತಕ್ಕಂಥವನು ಬರ್ತಾನೆ. ಬಂದು ಸುದ್ದಿ ಒಂದು ಸಿಹಿ ಸುದ್ದಿಯನ್ನು ಹೇಳ್ತಾನೆ. ನಿಮಗೊಂದು ಗಂಡು ಶಿಶು ಹುಟ್ಟಿಯುವುದು, ಪುಣ್ಯ ಕುದಿಸುವ ತೆರದೆ ಬಣ್ಣ, ಗಂಡು ಮಗು ಆಗಿದೆ ಅಂತ ಪುತ್ರೋತ್ಸವದ ಸುದ್ದಿಯನ್ನು ಹೇಳ್ತಾನೆ. ಚೆನ್ನ ಬಂದು ಮಗು ಹುಟ್ಟಿದೆ ಅಂತ ಹೇಳ್ತಕ್ಕಂಥ ಸುದ್ದಿಯನ್ನು ಸಿದ್ಧಾರ್ಥ ಸ್ವೀಕರಿಸುವ ರೀತಿ ಯಾವುದು ಅಂದರೆ ಅವನು ಹೇಳ್ತಾನೆ, ಮತ್ತೊಂದು ಪಾಶ, ಕಬ್ಬಿಣದ ಸರಪಣಿಯ ಬಂಧನ. ಅಂದರೆ ಪುತ್ರೋತ್ಸವ ಆಗ್ತಂತ ಸಂತೋಷ ಆಗೋದಿಲ್ಲ ಇವನಿಗೆ. ಮತ್ತೊಂದು ಸರಪಣಿ ಬಿಕ್ಕೊಳ್ತು. ಒಂದನೇ ಸರಪಣಿ ಯಾವುದು? ಮದುವೆ ಆದಾಗನೇ ಒಂದು ಸರಪಣಿ ಬಿಗಿದಿತ್ತು ನನಗೆ, ಈಗ ಎರಡನೇ ಸರಪಣಿ ಬಿಗೀತು ಅಂತ ಹೇಳ್ತಾನೆ. ಸೊ ಹೀಗಿರಬೇಕಾದಾಗ ಇವನು ಅಂಥ ಸುದ್ದಿ ಹೇಳಿದರೂ ಕೂಡ ಸಂತೋಷ ಪಡದೇ ಇರತಕ್ಕಂಥದ್ದನ್ನು ನೋಡಿ ಚೆನ್ನ ಯಾಕೆ ಚಿಂತಾತ್ಮನ ಆಗಿರ್ಬೇಯಲ್ಲ, ಯಾಕೆ ಇಷ್ಟು ಚಿಂತೆಯಲ್ಲಿರುವೆ ಅಂತ ಹೇಳಿದಾಗ ಕೊನೆಗೆ ಆ ಚೆನ್ನನ ಎದುರಿಗೆ ಅಂದರೆ ಇವನು ಹೊರಡಬೇಕಲ್ಲ, ಮನೆ ಬಿಟ್ಟು ಹೊರಡೋದು ಹಾಗೆ ಹೊರಡೋಕ್ಕಾಗೋದಿಲ್ಲ, ಒಬ್ಬರ ಸಹ ಹೆಲ್ಪ್ ಮಾಡಲಿಕ್ಕೆ ಬೇಕೇ ಬೇಕು ಅವನಿಗೆ, ಸಿದ್ಧಾರ್ಥನಿಗೆ. ಅಂಥ ಸಂದರ್ಭದಲ್ಲಿ ಆ ಚೆನ್ನನಿಗೆ ಹೇಳಿ ಅವನ ವಿಶ್ವಾಸವನ್ನು, ನೀವು ನನಗೆ ಸಹಾಯ ಮಾಡಬೇಕು, ಇದನ್ನು ಆಜ್ಞೆ ಅಂತನಾದರೂ ತಿಳ್ಕೊ, ಬೇಡಿಕೆ ಅಂತನಾದರೂ ತಿಳ್ಕೊ, ನೀನು ನನಗೆ ಸಹಾಯ ಮಾಡಬೇಕು, ನಾನಿವತ್ತು ರಾತ್ರಿ ಮನೆ ಬಿಟ್ಟು ಹೊರಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವನು ಆತಂಕಕ್ಕೊಳಗಾಗ್ತಾನೆ. ಚೆನ್ನ ಈ ನಿರ್ಧಾರವನ್ನು ಕೇಳಿ ನೋಡಿ, ಚೆನ್ನ ಒಬ್ಬ ಸೇವಕ, ಸಿದ್ಧಾರ್ಥ ಒಬ್ಬ ರಾಜಕುಮಾರ, ಅವನು ಹೇಳಿದ ಮಾತನ್ನು ನೀವು ಕೇಳಲೇಬೇಕು. ಇದು ಅಲ್ಲಿಯ ನೇಮ. ಆದರೆ ನೇಮದ ಆಚೆಗೂ ಕೂಡ ಭಾವನೆಗಳು ಅಂತ ಇರ್ತವೆ. ಈ ಸಿದ್ಧಾರ್ಥನನ್ನು ಏನಾದರೂ ಮಾಡಿ ಮನೆಯಲ್ಲೇ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಳಗಿನ ಅವನ ಆಸೆ ಏನಿದೆ, ಅದಕ್ಕೆ ಅವನು ಬೇರೆ ಬೇರೆ ಪ್ರಯತ್ನವನ್ನು ಮಾಡ್ತಾನೆ. ಕೊನೆಗೆ ಹೇಳ್ತಾನೆ, ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ, ಸುಖವಾಗಿದೆಯಾ, ಅರಮನೆ ಇದೆ, ಹೀಗಿದ್ದು ಕೂಡ ನೀನು ಯಾಕೆ ಇಲ್ಲದನ್ನು ಯಾವುದನ್ನು ಕಟ್ಟಿಕೊಂಡು ಯಾಕೆ ಹೋಗುತ್ತೀಯ ಅಂತ ಸಹಜ ವ್ಯಕ್ತಿಯ ರೀತಿಯಲ್ಲಿ ಒಬ್ಬ ಸಹಜ ಮನುಷ್ಯನಾಗಿ ಮಾನವ ಸಂಬಂಧಗಳ ಬಗ್ಗೆ ಚೆನ್ನ ಹೇಳ್ತಾನೆ. ಆವಾಗ ಆ ಚೆನ್ನನಿಗೆ ತಾನು ಹೊರಟ ಉದ್ದೇಶ ಏನು ಅಂತಕ್ಕಂಥದ್ದನ್ನು ಸಿದ್ಧಾರ್ಥ ಹೇಳ್ತಾನೆ. ನಾನೊಬ್ಬ ಸುಖಿಯಾಗಿದ್ದರೇನಾಯಿತು, ಲೋಕವೇ ಬೊಬ್ಬಿರಿಯುತ್ತಿಹುದಲ್ಲ ಬೆಂದು ಬಡತನದಲ್ಲಿ, ಮೌಢ್ಯಾಂಧಕಾರದೊಳು ಸಿಕ್ಕಿ ದಾರಿಯ ತಪ್ಪಿ ಕಾಡು ಪಾಲಾಗಿಹುದು, ಮೌಢ್ಯಾಂಧಕಾರದೊಳು ಸಿಕ್ಕಿ ದಾರಿಯ ತಪ್ಪಿ ಕಾಡು ಪಾಲಾಗಿಹಳು ಭಾರತಾಂಬೆಯು, ಚೆನ್ನ ಕಾಡು ಪಾಲಾಗಿಹಳು ಭಾರತಾಂಬೆಯು. ಅಂದರೆ ಬುದ್ಧ ಯಾತಿ ಹೊರಟಿದ್ದೇನೆ ಅಂತಕ್ಕಂಥದ್ದನ್ನು ಇಲ್ಲಿ ಸಿದ್ಧಾರ್ಥ ಹೇಳ್ತಾ ಇದ್ದಾನೆ. ತಾನೊಬ್ಬ ಸುಖವಾಗಿರೋದನ್ನು ನೋಡ್ಕೊಳ್ತಕ್ಕಂಥ ಸಾಮಾನ್ಯ ವ್ಯಕ್ತಿಗಳು ತನ್ನ ಸುಖವನ್ನು ಕಡೆಗಣಿಸಿ ಇಡೀ ಜಗತ್ತಿನ ಸುಖವನ್ನು ಬಯಸುವಂಥವನು ವಿಶೇಷ ವ್ಯಕ್ತಿ. ಸಿದ್ಧಾರ್ಥ ಬುದ್ಧ ಆಗಿದ್ದು ಈ ಕಾರಣಕ್ಕಾಗಿ. ಅವನು ಹೇಳ್ತಾನೆ, ನಾನೊಬ್ಬನ ಸುಖವಾಗಿದ್ದರಾಯ್ತೆ, ಇಡೀ ಜಗತ್ತು ಬೆಂದು ಹೋಗಿದೆ, ಮೌಢ್ಯಾಂಧಕಾರದಲ್ಲಿ ಭಾರತ ಸಿಕ್ಕು ನರಳ್ತಾ ಇದೆ, ಇದಕ್ಕೆ ಪರಿಹಾರ ಕೊಡಬೇಕು, ಅದಕ್ಕೆ ನಾನು ಹೋರಾಡ್ತೀನಿ ಅಂತ ಹೇಳ್ತಾನೆ. ಕೊನೆಗೆ ಗುಟ್ಟಾಗಿ ಮತ್ತು ಅನಿವಾರ್ಯ ಒಪ್ಪಿಕೊಳ್ತಾನೆ. ಇದನ್ನು ಯಾರಿಗೂ ಹೇಳಬೇಡ, ಇದನ್ನು ಸುದ್ದಿ ಆಗಬಾರ್ದು ಅಂಥೇಳಿ ಆ ಚೆನ್ನನಿಗೆ ಸಿದ್ಧಾರ್ಥ ತಾಕೀತು ಮಾಡ್ತಾನೆ. ಆಯಿತು ಸ್ವಾಮಿ ಅಂಥೇಳಿ ಒಪ್ಪಿಕೊಳ್ತಾನೆ. ಚೆನ್ನನಿಗೆ ಇಲ್ಲೇ ಮಲ್ಕೊ, ನಾನು ಎಷ್ಟೊತ್ತಿನಾಗಾದರೂ ರಾತ್ರಿ ಕರಿಬೇಕಾಗ್ಬೋದು ನಿನ್ನನ್ನು, ನೀನು ರೆಡಿ ಇರಬೇಕಾಗ್ತದೆ ಅಂತ ಹೇಳಿದಾಗ ಅವನು ಆ ಪ್ರಯತ್ನವನ್ನು ಮಾಡ್ತಾನೆ ಅವನನ್ನು ಉಳಿಸ್ಕೊಳ್ಳಿಕ್ಕೆ. ಹೇಳ್ತಾನೆ ಅವನು, ನೋಡು, ರಾಜ್ಯವನ್ನು ಅಗಲುವ ದಿನವೇ ನನಗೆ ಮದುವೆ ಬಂತು, ಇವತ್ತು ಮಗ ಹುಟ್ಟಿದ್ದಾನೆ, ಹೀಗೆ ಬಂಧನಗಳು ನನಗೆ ಬಂದೇ ಬರ್ತವೆ ನಾನು ಮನೆ ಬಿಡಲಿಕ್ಕೆ. ಆದರೆ ಇವತ್ತು ನಾನು ನಿರ್ಧಾರ ಮಾಡಿದ್ದೀನಿ, ಇಂದು ಜವ ಬಂದರೂ ತಡೆಯಲಾರನು ನನ್ನ ಜವ, ಅಂದರೆ ಯಮನೇ ಬಂದರೂ ಕೂಡ ಇವತ್ತು ನಾನು ನಿಲ್ಸೋಕ್ಕಾಗಲ್ಲ, ನಾನು ಹೊರಡಲೇಬೇಕು, ಇಲ್ಲೇ ಕೋಣೆಯಲ್ಲಿ ಮಲ್ಕೋ ಅಂತೇಳಿ ಅವನನ್ನು ಮಲಗಿಸ್ತಾನೆ. ಆವಾಗ ಚೆನ್ನ ಹೇಳ್ತಾನೆ, ಈ ಬುದ್ಧನ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ ಅವನು. ಬೆಳಗಲೆಂದೇ ಅವನು ತೊಳಗುವನು, ತೊಳಗೋದು ಹೊಳೆಯೋ, ಸಿದ್ಧಾರ್ಥ ತೊಳಗಿದರೆ ಬೆಳಗುವನು, ಸಿದ್ಧಾರ್ಥ ತೊಳಗಿದರೆ ಬೆಳಗುವನು. ಸರಿ, ಎರಡನೇ ದೃಶ್ಯದಲ್ಲಿ ಏನಾಗುತ್ತೆ ಅಂದರೆ, ಈ ಅರಮನೆಯ ಒಂದು ಕೋಣೆಯಲ್ಲಿ ಸಿದ್ಧಾರ್ಥ ಹಾಸಿಗೆ ಮೇಲೆ ಕೂತ್ಕೊಂಡು ದೀಪ ಉರಿತಾ ಇರ್ತದೆ. ಅಲ್ಲಿ ಆ ಮನಸ್ಸಿಗೆ ಅವನು ಹೇಳ್ತಾ ಇರ್ತಾನೆ, ಹಿಂಜರಿಯದಿರು ಮನವೇ ಕಲ್ಲಾಗು, ಎದೆಯೇ ಬೆಣ್ಣೆಯಾಗುವೆ ಮುಂದೆ. ಆ ಮನಸ್ಸು ಈ ಹೆಂಡತಿ ಕಡೆಗೆ ಮತ್ತು ಮಗುವಿನ ಕಡೆಗೆ ಎಳಿತಾ ಇದ್ದಾಗ ಅದನ್ನು ಕಲ್ಲು ಮಾಡ್ತಕ್ಕಂತಹ ಒಂದು ಸನ್ನಿವೇಶ, ಅವನ ಮನಸ್ಸನ್ನು ಹೊರಡಲಿಕ್ಕೆ ನಿರ್ಧಾರ ಮಾಡ್ತಕ್ಕಂಥ ಒಂದು ವಿವರಗಳನ್ನು ಈ ನಾಟಕದಲ್ಲಿ ಎರಡನೇ ದೃಶ್ಯದಲ್ಲಿ ಬರ್ತದೆ. ಅಲ್ಲಿ ಆ ಸಂದರ್ಭದಲ್ಲಿ ಒಬ್ಬ
ಆ, ಪಹರಿ ಬರ್ತಾನೆ ಅಲ್ಲಿ ಕಾವಲು ಕಾಯ್ತಕ್ಕಂಥವನು ರಾತ್ರಿ. ಅಂಥ ಸಂದರ್ಭದಲ್ಲಿ ಅವನಿಗೆ ಅವನು ತನ್ನ ಒಡವೆಗಳನ್ನೆಲ್ಲ ದಾನ ಮಾಡ್ತಾನೆ. ವಿಚಿತ್ರವಾಗಿ ಬರ್ತಾನೆ. ಇಷ್ಟು ಒಡವೆ ಯಾಕೆ ಕೊಡ್ತಾ ಇದ್ದಾನೆ ಅವನು ಅಂದರೆ ಬಿಟ್ಟು ಹೋಗ್ತಾ ಇದ್ದಾನಲ್ಲ, ಆ ಕಾರಣಕ್ಕೆ ಕೊಡ್ತಾನೆ. ಅವನನ್ನು ಕೂಡ ಕಳಿಸ್ತಾನೆ. ಎಲ್ಲರೂ ನಿದ್ದೆ ಬಗ್ಗೆ ಅಂದರೆ ಎಲ್ಲರೂ ನಿದ್ದೆ ಆದರೆ ಇವನು ಸದ್ದಿಲ್ಲದೆ ಹೊರಡಬಹುದಲ್ಲ, ಡಿಸ್ಟರ್ಬೆನ್ಸ್ ಕಡಿಮೆ ಆಗುತ್ತೆ. ಅದರ ಪ್ರಸ್ತಾಪವನ್ನು ಮಾಡ್ತಾನೆ. ಆ ನಿದ್ದೆಯ ಬಗ್ಗೆ ಒಂದು ಸಿದ್ಧಾರ್ಥ ಹೇಳ್ತಾನೆ. ಬಡ ಕೂಲಿ ಆದೊಡೆಯು ಮೇಣ ಅರಸನಾದೊಡೆಯು ಭೇದ ತೋರದೆ ನೀನು ಮುತ್ತ ನಿಡುವೆ. ನಿದ್ದೆ ಹೇಳ್ತಾ ಇದ್ದಾನೆ. ಯೋಗಿ ಆದರೂ ಅಥವಾ ತಲೆಬಡಿಗನಾದರೂ ನಿನ್ನ ದಿಟ್ಟಿಯೋಳು ಎಲ್ಲರೂ ಒಂದೇ. ಜಗದೆನಿತು ಬಳಲಿಕೆಯ ಕೋಟಲೆಯ ನುಂಗುತಿಗೆ ನೀನು. ಜಗತ್ತಿನ ಬಳಲಿಕೆಯನ್ನೆಲ್ಲ ಈ ನಿದ್ದೆ ಅಂತಕ್ಕಂಥದ್ದು ಅದು ನುಂಗಿ ಅವರನ್ನು ಹರ್ಷಚಿತ್ತರನ್ನಾಗಿ ಮಾಡ್ತದೆ, ಅವರ ಬಳಲಿಕೆಯನ್ನು ನಿವಾರಿಸ್ತದೆ. ಈ ನಿದ್ದೆಗೆ ಭೇದ ಭಾವ ಇಲ್ಲ. ಬಡವ ಶ್ರೀಮಂತ, ಉಳ್ಳವರು ಬಡವರು, ಈ ರೀತಿ ಯಾವ ಭೇದವನ್ನು ಮಾಡದೆ ನೀನು ಎಲ್ಲರನ್ನೂ ತಕ್ಕೊಳ್ತೀಯ ಅಂತಕ್ಕಂಥ ಮಾತನ್ನು ಆ ನಿದ್ದೆಯ ಬಗ್ಗೆ ಅವನು ಹೇಳ್ತಾನೆ. ಸೊ ಮುಂದೆ ಆ ಕೋಣೆಗೆ, ತಾನು ಇರ್ತಕ್ಕಂಥ ಕೋಣೆಗೆ ನಮಸ್ಕಾರ ಮಾಡಿ ಅವನು ಅಲ್ಲಿಂದ ಹೊರಡ್ತಾನೆ. ಅರಮನೆಯ ಪಶ್ಚಿಮ ದ್ವಾರದಲ್ಲಿ ಕಾಯ್ತಾ ಇರುವಂತಕ್ಕಂಥದ್ದನ್ನು ಚನ್ನನಿಗೆ ಹೇಳಿರ್ತಾನೆ. ಹೇಳಿ ಅವನು ಒಂದು ಪತ್ರವನ್ನು ಬರೆದಿಟ್ಟು, ನಡೆಸನ್ನ ಬೆಳಕೆ ನಡೆಸು, ಬೆಳಗ್ಗೆ ಮುಂದೆ ಅಡಿ ಇಡಿಸು. ಸೊ ಈ ರೀತಿ ಮನಸ್ಸಿಗೆ ಅವನು ಹೇಳ್ಕೊಂಡು ಆ ಕೋಣೆಗೆ ಹೇಳಿ ಅಲ್ಲಿಂದ ಅವನು ಹೊರಡ್ತಾನೆ. ಸೊ ಹೊರಟಾದ್ಮೇಲೆ ಅವನು ಚೆನ್ನ ಅಲ್ಲಿ ಕಾಯ್ಲಿಕ್ಕೆ ಹೇಳಿರ್ತಾನೆ. ಇವನೇ ಹೋಗ್ಲಿಕ್ಕಂತೂ ಮೊದಲು ಈತ ಸಿದ್ಧಾರ್ಥ ಕೊನೆಯ ಬಾರಿ ತನ್ನ ಹೆಂಡತಿ ಮತ್ತು ಮಗುವಿನ ಮುಖವನ್ನು ನೋಡಲಿಕ್ಕೆ ಅಂತ ಹೊರಡ್ತಾನೆ. ಅಲ್ಲಿ ರಾಲ ಅಂತಕ್ಕಂಥ ಒಬ್ಬ ಸೇವಕನ ಮತ್ತು ಚನ್ನನ ನಡುವಿನ ಸಂಭಾಷಣೆಯನ್ನು ಬರ್ತದೆ. ರಾಲನಿಗೆ ಏನು ಹೇಳ್ತಾನೆ ಚೆನ್ನ ಅಂದರೆ, ನೋಡು ಹೀಗೆ ಅವನು ಇನ್ನೊಬ್ಬನಿಗೆ ಹೇಳಿಬಿಡ್ತಾನೆ. ರಾಲನಿಗೆ ಹೇಳ್ತಾನೆ ಚೆನ್ನ, ಹೀಗೆ ಸಿದ್ಧಾರ್ಥ ತೀರ್ಮಾನ ಮಾಡಿಬಿಟ್ಟ ನಾನು ಮನೆ ಬಿಟ್ಟು ಹೋಗ್ಬೇಕು ಅಂತ. ನಾನು ಏನು ಇಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಏನಾದರೂ ಮಾಡಿ ಅದನ್ನು ಕೆಡಿಸ್ಬೇಕಲ್ಲ. ಕೆಡಿಸೋದು ಅಂದರೆ ಸಿದ್ಧಾರ್ಥನಿಗೆ ಕೆಟ್ಟದ್ದು ಮಾಡೋದು ಅಂತ ಅಲ್ಲ. ಸಿದ್ಧಾರ್ಥ ಹೋಗೋದ್ರಿಂದ ನಮಗಿಲ್ಲಿ ನೋವು ಉಂಟಾಗ್ತದೆ, ಅದನ್ನು ತಡಿಬೇಕು. ನನಗೆ ಹೇಳೋ ಧೈರ್ಯ ಇಲ್ಲ ಆತ ರಾಜಕುಮಾರ. ಅದಕ್ಕೆ ನೀನು ಒಂದು ಕೆಲಸ ಮಾಡು, ಅದು ರಾಜಬೀದಿಯೊಳಗೆ ಮಲ್ಕೊಂಡಿರು. ಸಿದ್ಧಾರ್ಥ ನಾನು ಅಲ್ಲಿ ಬಂದ ತಕ್ಷಣ ನೀನು ಜೋರಾಗಿ ಕೂಗಿಬಿಡು, ಅಂದರೆ ಜನರಿಗೆಲ್ಲ ಗೊತ್ತಾಗಲಿ, ಅದು ತಡೆ ಉಂಟಾಗಲಿ ಅಂತ. ಅಂದರೆ ಅಧಿಕಾರದ ಕಾರಣಕ್ಕಾಗಿ ಅವನನ್ನು ಗುಟ್ಟಾಗಿ ಕಳಿಸ್ಲಿಕ್ಕೆ ಒಪ್ಪಿಕೊಂಡ್ರು ಕೂಡ ಮನಸ್ಸು ಅವನನ್ನು ಕಳಿಸ್ಲಿಕ್ಕೆ ಇಷ್ಟ ಇಲ್ಲ. ಚೆನ್ನಾಗಿ ಈ ಏರ್ಪಾಡನ್ನು ಮಾಡ್ತಾನೆ. ಆಮೇಲೆ ಹೆಂಡತಿ ಮತ್ತು ಮಗುವನ್ನು ಕೊನೆಯ ಬಾರಿ ನೋಡಲಿಕ್ಕೆ ಅಂಥೇಳಿ ಸಿದ್ಧಾರ್ಥ ಹೆರಿಗೆಯ ಕೋಣೆಗೆ, ಮಗು ಮತ್ತು ತಾಯಿ ಮಲಗಿರ್ತಕ್ಕಂಥ ಕೋಣೆಗೆ ಬರ್ತಾನೆ. ಅಲ್ಲಿ ಆ ಕತ್ತಲಲ್ಲಿ ಮಗು ಮತ್ತು ಹೆಂಡತಿಯನ್ನು ಹುಡುಕಬೇಕು. ದೂತಿಯರಿರ್ತಾರೆ, ದೂತಿ ಅಂತ ಪದ ಬಳಸಿದ್ದಾರೆ. ಆ ಸೇವಕಿ ಎಲ್ಲ ಮಲಗಿರ್ತಾಳೆ. ಅವಳು ಆ ಕಡೆ ಈ ಕಡೆ ನಿದ್ದೆ ಒಂದ್ಸರಿ ಕನ್ವರಿಸ್ತಿರ್ತಾಳೆ. ಇವನು ಹೇಳ್ತಾನೆ, ನಿದ್ದೆ ಅವ್ರಿಗೆ ಯಾರಿಗೂ ಎಚ್ಚರ ಆಗದಂಗಿರಲಿ ಅಂಥೇಳಿ ಆ ಕತ್ತಲಲ್ಲಿ ಹುಡುಕ್ತಾನೆ. ಧೈರ್ಯವೆದೆಯೇ ಧೈರ್ಯ, ವೈರಾಗ್ಯ ದೇವತೆಯು ಸಲಹೆನ್ನನು. ವೈರಾಗ್ಯ ದೇವತೆಯೇ, ಈ ಸಂಸಾರ ಬಂಧನ ನನ್ನನ್ನು ತಡೆಯದ ಹಾಗೆ ನೀನು ರಕ್ಷಣೆ ಮಾಡು ಅಂಥೇಳಿ ಬೇಡಿಕೊಂಡು, ಮುಕ್ತಿ ದೇವಿಯ ಹೆಜ್ಜೆ ಸಪ್ಪಳವ ಮಾಯ ಆಲಿಸದಂತೆ ಮಾಡು ಅಂತೇಳಿ ಇವನು ಹೋಗ್ತಾನೆ. ಆ ಮಗುವಿನ ಬಗ್ಗೆ ಒಂದು ಪದವನ್ನು ಬಳಸ್ತಾನೆ, ಮುದ್ದಿನ ಕೆಂಡ ಅಂತ. ಕುವೆಂಪು ಬಳಸ್ತಕ್ಕಂಥ ಪದ ನೋಡಿ, ಮುದ್ದಿನ ಕೆಂಡ. ನೋಡಿ, ಮುದ್ದು ಆಗಿರೋದು ಅಂದರೆ ಅಪ್ಪಿಕೊಳ್ಳೋದು, ಮುತ್ತು ಕೊಡೋದು, ಈ ರೀತಿ ಇರ್ತದೆ. ಅದ್ರ ಕೆಂಡ ಅದಕ್ಕೆ ಸೇರಿಸಿದ್ದಾರೆ. ನಾನು ಹಿಂದೆ ಇನ್ನೊಂದು ನಾಟಕದಲ್ಲಿ ಹೇಳ್ಬೇಕಾದ್ರೆ ಹೇಳಿದೆ ನಾನು, ಭೀಷಣವಾಗಿರ್ತಕ್ಕಂತಹ ಸೌಂದರ್ಯದ ಬಗ್ಗೆ, ನಾಗರ ಹಾವು ಇಂಥದ್ದು ಉದಾಹರಣೆ ಕೊಟ್ಟು. ಇಲ್ಲಿ ಮುದ್ದಿನ ಕೆಂಡ ಎಷ್ಟು ಚಂದ ಇದ್ರೂ ಕೂಡ ಹೋಗಿ ಮುತ್ತು ಕೊಡೋಕೆ ಬರೋದಿಲ್ಲ, ತುಟಿ ಸುಟ್ಟು ಹೋಗ್ತದೆ. ಮುದ್ದಿನ ಕೆಂಡ ಇಲ್ಲಿ ಏನು ಅಂದರೆ ರೂಪಕವಾಗಿ ಬಳಸಿದ್ದಾರೆ ಮುದ್ದಿನ ಕೆಂಡವನ್ನು. ಮಗು ಮುದ್ದಿನ ಕೆಂಡ ಅವನಿಗೆ, ಅಂದರೆ ಮುದ್ದಾಗಿದೆ ಅಂತ ಅಪ್ಪಿಕೊಳ್ಳಕ್ಕೆ ಹೋದರೆ ನನ್ನ ವೈರಾಗ್ಯದ ಜೀವನವೇ ಕೆಟ್ಟು ಹೋಗ್ತದೆ ಈಗ. ಈ ರೀತಿ ಪದವನ್ನು ಕುವೆಂಪು ಭಾಳ ಅದ್ಭುತವಾಗಿ ಇಲ್ಲಿ ಬಳಸಿದ್ದಾರೆ. ಆ ಮುದ್ದಿನ ಕೆಂಡವನ್ನು ಮುತ್ತು ಕೊಟ್ಟು ಮಗುವಿಗೆ, ಹೆಂಡತಿಗೆ ಮುತ್ತು ಕೊಡೋ ಹತ್ತಿರ ಹೋಗ್ತಾನೆ. ಅವಳಿಗೆ ಎಚ್ಚರಾದಿತ್ತು ಅಂತ ಹೇಳಿಬಿಟ್ಟು ದೂರದಿಂದ ನಿಂತು ಆ ಹೆಂಡತಿಯ ಬಗ್ಗೆ ಅವನು ಹೇಳ್ತಾನೆ, ನಿದ್ರಿಸು ಯಶೋಧರ ನಿದ್ರಿಸು, ನಿದ್ರಿಸಲೆ ತಾಯೇ, ಇಂದು ನಾನಿನ್ನ ಸುತ ಪತಿಯಲ್ಲ, ನೀ ನನಗೆ ದೇವತೆ, ನಿನ್ನ ಬಳಿ ನಾ ಸಾರೆ, ನಾನಿನ್ನು ಒಲಿಯೇ ಭಕ್ತಿಯನ್ನು ಪೂಜಿಸುವೆ. ನಿನ್ನ ಪ್ರೀತಿಯನ್ನು ನಾನು ಮಾಡೋದಿಲ್ಲ, ಈಗ ನಿನ್ನನ್ನು ಭಕ್ತಿಯಿಂದ ಪೂಜಿಸ್ತೀನಿ. ಸೊ ಈ ಭಾವನೆ, ಹೆಂಡತಿಯನ್ನು ತಾಯಿಯ ರೂಪದಲ್ಲಿ ಕಾಣ್ತಕ್ಕಂಥ ಭಾವನೆ
ಕುವೆಂಪು ಅವರಿಗೆ ಬಹುತೇಕ ರಾಮಕೃಷ್ಣರ ಪ್ರಭಾವ, ರಾಮಕೃಷ್ಣರ ಆ, ಒಂದು ವಿಚಾರಧಾರೆಗೆ ಬಹಳ ಒಗ್ಗಿಕೊಂಡಿದ್ರು ಆ ಕಾಲದಲ್ಲಿ. ಸೊ ಅದರ ಕಲ್ಪನೆ ಇಲ್ಲಿ ಬಂದಿದೆ. ಆ, ಹೆಂಡತಿಯನ್ನು ತಾಯಿಯ ರೂಪದಲ್ಲಿ, ಮಾತೃ ರೂಪದಲ್ಲಿ ಕಾಣ್ತಕ್ಕಂತಹ ಒಂದು ಆ, ಚಿಂತನೆ. ಸೊ ಇಷ್ಟು ಮಾಡಿ ಅವರು ಅಲ್ಲಿಂದ ಹೊರಡ್ತಾರೆ. ಸಿದ್ಧಾರ್ಥ ಹೊರಡಬೇಕಾದಾಗ ನಾನು ಹೇಳಿದೆ, ದೇವಲೋಕದಲ್ಲಿ ಅವನನ್ನು ವಿಘ್ನ ಇಲ್ದಂಗೆ ನಡೆಯೋದಿಲ್ಲಲ್ಲ, ವಿಘ್ನಕ್ಕೆ ಕಳಿಸಿರ್ತಾರೆ ಅಲ್ಲಿಂದ ಅಂತ. ಮಾರ ಅಂತಕ್ಕಂಥವನು ಒಬ್ಬನು ಬರ್ತಾನೆ. ಆ ಮಾರ ಬಂದು ಅವನ ಉದ್ದೇಶ ಏನು ಅಂದರೆ, ಇವನ ವೈರಾಗ್ಯವನ್ನು ನಿರಾಕರಿಸಿ ಸಂಸಾರಕ್ಕೆ ಅವನನ್ನು ಗಂಟು ಹಾಕ್ತಕ್ಕಂಥದ್ದು. ಆ ಪ್ರಯತ್ನವನ್ನು ಮಾಡ್ತಾನೆ ಅವನು. ಅರಮನೆಯನ್ನು ಬಿಟ್ಟು ಇಂಥ ಹೆಂಡತಿ ಮಕ್ಕಳು, ಇಂಥ ಸುಖ ನಿನಗಿನ್ನೆಲ್ಲಿ ಸಿಗ್ತದೆ, ಮತ್ಯಾತಿ ಹೊರಟಿದೆಯಾ ಅಂತ ಹೇಳ್ತಾನೆ ಇವನು. ಅರಮನೆಯೇ ಸೆರೆಮನೆ, ನನಗೆ ಅರಮನೆಯೇ ಸೆರೆಮನೆಯಾಗಿದೆ. ಹನಿಯಿಂದ ಸಾಗರಕ್ಕೆ ಹಾರಲೈ ಧೀರಾತ್ಮ, ಹನಿಯಿಂದ ಸಾಗರಕ್ಕೆ ಹಾರಲಿಕ್ಕೆ ನಾನು ಹೊರಟಿದ್ದೇನೆ. ಇಲ್ಲಿ ಅವನು ಮತ್ತೆ ಪ್ರಯತ್ನವನ್ನು ಮಾಡ್ತಾನೆ. ಕೈಯಲ್ಲಿರ್ತಕ್ಕಂಥ ಕರದೊಳೆಯ ರನ್ನವನು ಮಿಗಿಲು ಶರದಿಗೆ, ಅಂದರೆ ಕೈಯಲ್ಲಿರ್ತಕ್ಕಂಥ ಗಂಟಿಗಿಂತ ದೂರದಲ್ಲಿರ್ತಕ್ಕಂಥದ್ದನ್ನು ನೀನು ನಂಬ್ಕೊಂಡು ಹೊಂಟಿದೆಯಲ್ಲ, ಅದನ್ನು ಬಿಟ್ಟು ಅವನಿಗೆ ಒಂದು ನೀತಿ ಮಾತನ್ನು ಕೊನೆಗೆ ಹೇಳ್ತಾನೆ ಸಿದ್ಧಾರ್ಥ. ನೋಡು, ತರ್ಕತಾಂ ಬುದ್ಧಿಯಂ ಮೀರಲಾಗಿ, ತರ್ಕ ಬುದ್ಧಿ ಇವುಗಳ ಆಚೆಗೆ ಸಿದ್ಧಿ ಅಂತ ಇರ್ತದೆ. ಸಿದ್ಧಿ ಅನ್ನೋದು ತರ್ಕ, ಬುದ್ಧಿ ಇವುಗಳ ಆಚೆಗೆ ಇರ್ತದೆ. ಇವೆಲ್ಲವನ್ನು ಮೀರಿದಂಥ ಅಂಶ ಅಂತಿಕ್ಕಂಥ ಮಾತನ್ನು ಅವನು ಹೇಳ್ತಾನೆ. ಕೊನೆಗೆ ಅವನನ್ನು ಒಪ್ಪಿಸ್ಲಿಕ್ಕಾಗಲಿಲ್ಲದ್ರೂ ಅವನು ಸೋಲ್ತಾನೆ. ಕೊನೆಗೆ ಅವನು ಬೇರೆ ರೀತಿ ಶುರು ಮಾಡ್ತಾನೆ. ಹೆತ್ತ ತಾಯಿ ತಂದೆಗಳನ್ನೆಲ್ಲ ಮೋಸ ಮಾಡುವೆ ಆ ಸಿದ್ಧಾರ್ಥ. ಅಂದರೆ ಹೆಂಡತಿ ಹೇಳಿದೆ, ಮಗುವಿಗೆ ಹೇಳಿದೆ, ಅಪ್ಪ ಅಮ್ಮಗೆ ಹೇಳಿದೆ, ಅವ್ರನ್ನೆಲ್ಲನೂ ಬಿಟ್ಟು ಹೋಗೋದು ಅವ್ರಿಗೆ ಮೋಸ ಮಾಡ್ತಾ ಇದೆಯಾ ಅಂದರೆ ಒಂದು ಪ್ರಶ್ನೆ ಹುಟ್ಟುತ್ತೆ. ಇದ್ದಕ್ಕಿದ್ದಾಗಿ ಅವನು ರಾತ್ರಿ ಆ ಹೆಂಡತಿ ಮಗುವನ್ನು ಬಿಟ್ಟು ಹೋಗೋದು ಎಷ್ಟು ಸರಿ, ಕುಟುಂಬವನ್ನು ಬಿಟ್ಟು ಹೋಗೋದು ಎಷ್ಟು ಸರಿ. ಬೇರೆ ಬೇರೆ ರೀತಿಯ ಬುದ್ಧನನ್ನು ಟೀಕೆ ಮಾಡಲಿಕ್ಕೂ ಕೂಡ ಬಳಸಲಿಕ್ಕಂಥದ್ದಿದೆ. ಆದರೆ ಒಂದು ದೊಡ್ಡ ಕೆಲಸಕ್ಕೆ ಹೋಗುವಾಗ, ಒಂದು ದೊಡ್ಡ ಕಾರ್ಯವನ್ನು ಮಾಡುವಾಗ ಸಣ್ಣ ಪುಟ್ಟ ತಪ್ಪುಗಳನ್ನು ನಾವು ಸಹಿಸಿಕೊಳ್ಬೇಕಾಗ್ತದೆ. ಅದು ಸರಿ ಅಂತ ಅಲ್ಲ, ಅದು ಸರಿ ಅಂತ ವಾದ ಮಾಡೋದಲ್ಲ. ಒಂದು ದೊಡ್ಡ ಕೆಲಸವನ್ನು ಮಾಡುವಾಗ ಸಣ್ಣ ಪುಟ್ಟ ತಪ್ಪುಗಳು ಆಗ್ತವೆ. ಒಂದು ದೊಡ್ಡ ಮರ ಬಿದ್ದಾಗ ಸಣ್ಣ ಪುಟ್ಟ ಸಸಿಗಳು ಸತ್ತು ಹೋಗ್ತವೆ, ಅವು ಸಾಯ್ಬೇಕು ಅಂತ ಅಲ್ಲ. ಸೊ ಈ ರೀತಿಯ ಒಂದು ಆಲೋಚನೆಯನ್ನು ನಾವು ರೂಢಿಸ್ಕೋಬೇಕಾಗ್ತದೆ. ಕೊನೆಗೆ ಆ ಮಾರ ಈ ಸಿದ್ಧಾರ್ಥನ ಮಹಾತ್ಮ, ಈ ಮಹಾತ್ಮರು ನಮ್ಮ ಹತ್ರ ಇರೋದೇ ಬೇಡ ಅಂತ. ಯಾಕಂದರೆ ಸಂಸಾರಿಗ ಆಗಿರೋದಿಲ್ಲ, ಸಂಸಾರಕ್ಕೆ ನಿಲ್ಲೋದಿಲ್ಲ, ಇಂಥ ನಮಗೆ ಇರೋದು ಒಳ್ಳೆಯದಲ್ಲ, ಹೋಗು ಅಂತೇಳಿ ಅವನನ್ನು ಬಿಟ್ಟು ಬಿಡ್ತಾನೆ. ರಾಜಬೀದಿಯಲ್ಲಿ ಇವನು ಕತ್ತಲದಲ್ಲಿ ಹೊರಡಬೇಕು, ಬರ್ತಾನೆ ಚನ್ನನಿಗೆ ಆಗಿ. ಈ ರಾಲ ಚೆನ್ನ ಕಳಿಸಿರ್ತಾನಲ್ಲ ಅಡೆತಡೆ ಉಂಟು ಮಾಡಲಿಕ್ಕೆ, ಕೂಗು ಅಂತೇಳಿ ಅವನನ್ನು ಎಡೆಯು ಬಿಡ್ತಾನೆ ಇವನು ಸಿದ್ಧಾರ್ಥ. ಎಡೆವಿದ ತಕ್ಷಣ ಈ ಕೆಲವು ಸರಿ ಏನಾಗುತ್ತೆ ಅಂದರೆ, ಏನಾದರೂ ತಪ್ಪು ಮಾಡಲಿಕ್ಕೆ, ಕೆಟ್ಟದ್ದು ಮಾಡಲಿಕ್ಕೆ ಹೋದಾಗ ಅವ್ರು ಸಿಕ್ಕಿ ಬಿದ್ದಾಗ ಅವನಿಗೆ ಗೊತ್ತಾಗಿರೋದಿಲ್ಲ ಅದು, ಇವನು ರಾಲ ಇಂಥ ಕೆಲಸಕ್ಕೆ ಬಂದಾನಂತ ಇವನೇ ಬಾಯ್ಬಿಟ್ಟು ಹೇಳೋಕೆ ಶುರು ಮಾಡ್ತಾನೆ. ಅಂದರೆ ಒಡೆಯಾಗಿನೇ ಗೊತ್ತಾಗ್ಬಿಟ್ಟಿದೆ ಅಂತ ಇವನು ತಿಳ್ಕೊಂಬಿಡ್ತಾನೆ. ಇವನೇ ಹೇಳ್ತಾನೆ, ಅಲ್ಲ ಸ್ವಾಮಿ, ನನ್ನ ತಪ್ಪಿಲ್ಲ, ಚೆನ್ನಾಗಿ ಕಳಿಸಿದ ಕೊಡಿ, ಚೆನ್ನಾಗಿ ಅಣತಿಯಂತೆ ಮಾಡಿದನು, ತಪ್ಪಾಯಿತು ಅಂತ. ಕೊನೆಗೆ ಬದುಕಿದೆಯಾ ಬಡಜೀವ ಅಂತ ಹೇಳಿ ಅವನನ್ನು ಒದ್ದಾಡ್ತಿರ್ತಾನೆ ಚಳಿಯಲ್ಲಿ. ಅವನಿಗೊಂದು ಕಂಬಳಿ ಏನೋ ಉಡುಪು ಕೊಟ್ಟು ಅವನನ್ನು ನೀವು ಮಲ್ಕೋ ಹೋಗಿ ಸರಿಯಾಗಿ ಅಂತೇಳಿ ಅವನು ಓಡಿ ಹೋಗ್ತಾನೆ ಅಲ್ಲಿಗೆ. ಅವನ ಅಡೆತಡೆಯು ಕೂಡ 2 ಅಡೆತಡೆ, ಒಂದು ರಾಲ, ಇನ್ನೊಂದು ಮಾರ. ಇವೆರಡರ ಅಡೆತಡೆಯನ್ನು ಮೀರಿ ಅವರು ಹೊರಡ್ತಾರೆ. ಇನ್ನು ಮನೆ ಬಿಟ್ಟು ಹೊರಡಬೇಕು. ಕತ್ತಲಲ್ಲಿ ಕುದುರೆಯನ್ನು ಸಿದ್ಧಪಡಿಸುವಂತ ಏನು ಹೇಳ್ತಾನಲ್ಲ, ಆ ಸಿದ್ಧ ಕುದುರೆಯನ್ನು ಇಟ್ಟುಕೊಂಡು ಈತ ಕಾಯ್ತಿರ್ತಾನೆ ಚೆನ್ನ. ಅಲ್ಲಿಗೆ ಬಂದು ಈ ಸಿದ್ಧಾರ್ಥ ಭೇಟಿ ಹಾಕೊಂಡು, ಸಿದ್ಧಾರ್ಥ ಬರಲಿಕ್ಕಂತೂ ಮೊದಲು ಆ ಕುದುರೆಯನ್ನು ಅವನು ಸಮಾಧಾನ ಮಾಡ್ತಿರ್ತಾನೆ. ಸಪ್ಲ ಮಾಡಬೇಡಿ. 2 ಕುದುರೆ ಹೆಸರು, ಒಂದು ಕಂತಕ, ಇನ್ನೊಂದು ರಾಹುತ, 2 ಕುದುರೆಗಳು ಬರ್ತವೆ. ಕಂತಕ ಕುದುರೆಯನ್ನು ಸಿದ್ಧಾರ್ಥ ಹತ್ತಿಕೊಂಡು ಹೋಗ್ತಾನೆ. ಈ ರಾಹುತವನ್ನು ಚೆನ್ನ ಹತ್ತಿಕೊಳ್ತಾನೆ. ಕುಣಿಯದಿರು ಕಂತಕ, ಸುಮ್ಮನಿರು ರಾಹುತ ಅಂಥೇಳಿ, ಯಾಕಂದರೆ ಜನ ಸಪ್ಪಳಾಗಬಾರ್ದಲ್ಲ ಅಂತೇಳಿ. ಇಲ್ಲಿ ಕತ್ತಲಾಗಿರ್ತದೆ. ಈ ಕತ್ತಲದಲ್ಲಿ ಅಂತೂ ಹೇಗೆ ಹುಡುಕೋದು ಅಂಥೇಳಿ ಬಂದು ಅಂತೂ ಇಂತೂ ಹುಡುಕ್ತಾರೆ. ಸರಿ, ಕಂತಕನನ್ನು ಸಿದ್ಧಾರ್ಥ ಮತ್ತು ರಾಹುತನನ್ನು ಚೆನ್ನ ಹತ್ತಿಕೊಂಡು ಹೊರಡ್ತಾರೆ. ಈ ಕುದುರೆಯನ್ನು ಹತ್ತಿಕೊಂಡು ಹೊರಡುವಾಗ ಆ ಕುದುರೆಗೆ ಸಿದ್ಧಾರ್ಥ ಹೇಳ್ತಕ್ಕಂಥ ಮಾತು ಇದೆಯಲ್ಲ, ಬಹಳ ಅದ್ಭುತವಾಗಿ, ಮುದ್ದು ಹಯವೇ ಹೊರಡು ನಡೆ ಮುಂದೆ ಮುಂದೆ,
ಜಗದ ಬೆಳಕನು ಹೊತ್ತು ಜವದಿಂದ ನಡೆ ಮುಂದೆ, ತಿರೆಯ ಕತ್ತಲು ತುಂಬಿ ಕಾಳವಾಗಿರಲು ನಿಶೆಯ ಗರ್ಭವ ಹೊಕ್ಕು ಜಗಕ್ಕೆ ಬೆಳಕನು ತಂದೆ, ಎಂಬ ಕೀರ್ತಿಯು ನಿನ್ನದಾಗುವುದು ಎಲೆಹಯವೇ ನಡೆ ಮುಂದೆ ಮುಂದೆ, ಬೇಡ ಭೀತಿಯು ನಿನಗೆ ಬೆನ್ನಿನೊಳು ಜಗದ ಜ್ಯೋತಿಯು ಕುಳಿತು ಥಳಿಸುತ್ತಿದೆ. ಕಾವ್ಯದ ಸಾಲುಗಳು. ನಾನು ಈ ಸಾಲುಗಳನ್ನು ಓದುವಾಗ ನನಗೆ ನೆನಪು ಬರೋದು ವಿ ರಾಮಯ್ಯನವರ ಇದೇ ಘಟನೆಯನ್ನು ಕುರಿತಂಥ ಪದ್ಯ. ನಡೆಹಯವೇ ಮುಂದಕ್ಕೀಗ ಸಾರವಿಲ್ಲದ ಸುತ ಸತಿ ವ್ಯಾಮೋಹದಿ ದೂರ ಸಾರಿ ಹೋಗುವೆವು ಮುಂದಕ್ಕೀಗ. ಸೊ ಅದೇ ರೀತಿಯ ಪದ್ಯದ ಸಾಲು ಇಲ್ಲಿ ಬರ್ತವೆ. ಈ ಕೀಳು ಆಸೆಗಳನ್ನೆಲ್ಲ ಬಿಟ್ಟು, ಮನದ ಸಂದೇಹಗಳನ್ನೆಲ್ಲ ಬಿಟ್ಟು ಪರಮಾತ್ಮನಲ್ಲಿ ಅಚಲ ಭಕ್ತಿಯನ್ನಿಟ್ಟು ನಾನು ಹೊರಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಅವನು ಹೊರಡ್ತಾನೆ. ಸೊ ಇಷ್ಟಾದಮೇಲೆ ಈ ಒಂದು ತಡೆ ಉಂಟಾಗ್ತದೆ. ಇವರು ಕುದುರೆ ತಂದು ಹೋಗಬೇಕು, ಕೋಟೆಯ ಬಾಗಿಲು ಹಾಕಿರ್ತಾರೆ. ಕುವೆಂಪು ಎಲ್ಲೆಲ್ಲಿ ಮಾನವರಿಗೆ ಅಡೆತಡೆ ಬರ್ತದೆ, ದೊಡ್ಡ ಕಾರ್ಯಕ್ಕೆ ಹೋಗುವ ಒಬ್ಬ ಮಹಾ ವ್ಯಕ್ತಿಗಳಿಗೆ ಎಲ್ಲಿ ಅಡೆತಡೆ ಬರ್ತದೆ ಅಲ್ಲೆಲ್ಲ ದೇವರು, ದೇವಲೋಕದ ಜನ ಇವರು ಸಹಾಯವನ್ನು ಪಡ್ಕೊಳ್ತಾರೆ. ಸೊ ಇಲ್ಲಿ ಕೂಡ ಆ ಕಿನ್ನರರು ಏನಿದೆ ಮಾತಾಡ್ತಾ ಇದ್ರಲ್ಲ, ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ರಲ್ಲ, ಏನು ಕುದುರೆಗಳು ನೋಡಿ ಎಷ್ಟು ಜೋರು ಓಡ್ತಾ ಇದ್ದಾವೆ, ಅಲ್ಲಿ ಒಂದು ಅಡೆತಡೆ ಉಂಟಾಗಿದೆ, ಆ ಬಾಗಿಲು ತೆಗಿಬೇಕಲ್ಲ ಅಂಥೇಳಿ ಇವರೇ ಹೋಗಿ ಅದನ್ನು ತೆಗೆಯೋ ವ್ಯವಸ್ಥೆಯನ್ನು ಮಾಡ್ತಾರೆ. ಸರಿ, ಈ ಕಪಿಲವಸ್ತುವಿನಿಂದ ಸಾಕಷ್ಟು ದೂರ ನಡೆದು ಬಂದ ಮೇಲೆ ಮಧ್ಯಭಾಗದಲ್ಲಿ ಚೆನ್ನ ಹೇಳ್ತಾನೆ, ನೀನು ಹುಡುಗ, ನಾನು ಮುದುಕ, ನನಗೆ ಆಯಾಸ ಆಯ್ತಪ್ಪ, ಸ್ವಲ್ಪ ವಿಶ್ರಾಂತಿ ತಗೊಂಡು ಹೊರಡೋಣ. ವಿಶ್ರಾಂತಿ ತಗೊಂಡು ಹೊರಡೋಣ ಅಂದಾಗ ಅಲ್ಲಿ ಅವರು ವಿಶ್ರಾಂತಿಗಾಗಿ ನಿಲ್ತಾರೆ ಮಾರ್ಗ ಮಧ್ಯದಲ್ಲಿ. ನಿಂತಾಗ ಈತ ಬಳಲಿಕೆ ಆಗಿರ್ತದೆ ಚೆನ್ನನಿಗೆ ನಿದ್ದೆ ಬಂದು ನಿದ್ದೆ ಹತ್ತದ. ಇದೇ ಸಮಯವನ್ನು ನೋಡಿ ಅಲ್ಲಿ ಚೆನ್ನನನ್ನು ಬಿಟ್ಟು ಅಲ್ಲಿಂದ ಏಕಾಂಗಿಯಾಗಿ ಸಿದ್ಧಾರ್ಥ ಹೊರಡ್ತಾನೆ. ಮಲಗು ಮುದುಕ ಮಲಗು, ನೀನಿನ್ನು ನನ್ನ ಒಡನೆ ಬರಲಾರೆ, ಹೋಗು ಕಪಿಲ ವಸ್ತುವಿಗೆಲ್ಲ ಸಿದ್ಧಾರ್ಥನೇ ಕಥೆಯ ಹೇಳು, ಸಾಕ್ಯ ಜನರಿಗೆ ಸೈತನೊರೆ, ಹೋಗು ನಾನಿನ್ನು ಲೋಕದ ಮಹಾಂಬುದಿಗೆ, ನೀ ಬೀಳಲಾರೆ ನನ್ನೊಡನೆ. ಅಂದರೆ ನಾನು ಲೋಕದ ಮಹಾ ಅಂಬುದಿಗೆ, ಸಾಗರಕ್ಕೆ ಬೀಳ್ತಾ ಇದ್ದೀನಿ, ನೀನು ಬೇಡ, ನೀನು ವಾಪಸ್ ಹೋಗು ಅಂತೇಳಿ ಅವನು, ಅಂದರೆ ಎಚ್ಚರದಲ್ಲಿರಲ್ಲ, ನಿದ್ದೆಯಲ್ಲಿರ್ತಾನೆ. ಆ ಸಂದರ್ಭದಲ್ಲಿ ಅವನು ಬಿಟ್ಟು ಹೊರಡ್ತಾನೆ. ಹೋಗುವಾಗ ತನ್ನ ಒಡವೆಗಳನ್ನು, ಇದ್ದ ಬದ್ದ ಒಡವೆಗಳನ್ನು ಕೂಡ ಅಲ್ಲಿ ಇಟ್ಟು ಹೋಗ್ತಾನೆ. ಎದ್ದು ನೋಡ್ತಾನೆ, ಎದ್ದು ನೋಡಿ ಗಾಬರಿ ಆಗ್ತಾನೆ. ಚೆನ್ನ ನನ್ನನ್ನು ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಒಡವೆ ಗಂಟನ್ನು ನೋಡ್ತಾನೆ. ಅವನು ಹೇಳ್ತಾನೆ, ಸಾಯೋವನಿಗೆ ಏತಕಿ ಒಡವೆಗಳು, ಅಂದರೆ ಸಾಯೋನು ಅಂದರೆ ಈಗ ವಾಪಸ್ ಅವನಿಗೂ ಆತಂಕ, ವಾಪಸ್ ಹೋಗಿ ಹೇಳಿದರೆ ನೀ ನಮಗೆ ಹೇಳಲಿಲ್ಲ ಅಂತ ಆ ರಾಜರು, ಈ ಸಿದ್ಧಾರ್ಥನ ಅಪ್ಪ ನನ್ನನ್ನು ಕೊಂದು ಬಿಡಬಹುದು, ಆದರೂ ಧೈರ್ಯ ಮಾಡಿ ನಾನು ಹೋಗಬೇಕು, ಸಾಯೋನಿಗೆ ಯಾತಿದು ಒಡವೆ ಅಂತು. ಆ ಸಂದರ್ಭದಲ್ಲಿ ಆ ಒಡವೆಗಳನ್ನು ಒಯ್ಯಲಿಕ್ಕೆ ನೋಡಿದನು ಮತ್ತೆ ಇಟ್ಕೊಳ್ತಾನೆ. ಅಂದರೆ ಕೆಲವರು ಕೊಟ್ಟಂಥ ಒಡವೆ ಬೆಲೆಗಾಗಿ ನಾವು ಇಟ್ಕೊಳೋದಿಲ್ಲ, ನೆನಪಿಗಾಗಿ ಇಟ್ಕೊಳ್ತೇವೆ. ನಾನು ಸಿದ್ಧಾರ್ಥನ ನೆನಪಿಗಾಗಿ ಇದನ್ನ ಇಟ್ಕೊಳ್ತೇನೆ, ಇದರ ಬೆಲೆಗಲ್ಲ ಅಂತಕ್ಕಂಥ ಮಾತನ್ನು ಚೆನ್ನ ಹೇಳ್ತಾನೆ. ಸೊ ವಾಪಸ್ ಬರ್ತಾನೆ. ಅಲ್ಲಿಂದ ಮುಂದೆ ಈ ಸಿದ್ಧಾರ್ಥ ತನ್ನ ಒಂದು ಕುದುರೆಯನ್ನು ತೆಗೆದುಕೊಂಡು, ಕಂತಕನನ್ನು ತೆಗೆದುಕೊಂಡು ಹೋಗಿ ಹನುಮಾ ಹೊಳೆಯ ದಂಡೆಯಲ್ಲಿ ನಿಂತುಕೊಂಡು ಅಲ್ಲಿ ಆ ತರಂಗಿಣಿ ನದಿ ಏನು ಹರಿತಾ ಇದೆ, ಆ ನದಿಯ ನೀರನ್ನು ನೀನು ಸುವಾರಿ ಅಂತ ಬಳಸ್ತಾರೆ. ಸುವಾರಿ, ವಾರಿ ಅಂದರೆ ನೀರು, ಸುವಾರಿ ಒಳ್ಳೆಯ ನೀರು. ಈ ಒಳ್ಳೆಯ ನೀರನ್ನು ನೀರು ಏಂಟು ನೀನು ಕುಡಿ. ಸತಿಸುತರ ಮೋಹ ಬಂಧನ, ನಾನು ಹೆಂಡತಿ ಮಗುವಿನ ಬಂಧನವನ್ನು ಬಿಟ್ಟೆ, ರಾಜ್ಯದ ಬಂಧನವನ್ನು ಬಿಟ್ಟು ಬಂದೆ, ನನ್ನ ಸೇವಕನಾಗಿರ್ತಕ್ಕಂಥ ಚೆನ್ನನನ್ನು ಬಿಟ್ಟು ಬಂದೆ, ಒಂದೊಂದನ್ನೇ ಕಳಿಸ್ತಾ ಬಂದಿದ್ದೇನೆ ಬಂಧನಗಳನ್ನು, ಈಗ ನಿನ್ನನ್ನು ಕಳಿಸ್ತೇನೆ ಎಂದು ಆ ಕುದುರೆಯನ್ನು ಕೂಡ ಅಲ್ಲಿ ಬಿಟ್ಟು ಅವನು ಅಲ್ಲಿಂದ ಮುಂದಕ್ಕೆ ಹೊರಡ್ತಾನೆ. ಮುಂದಕ್ಕೆ ಏಕಾಂಗಿಯಾಗಿ ಒಬ್ಬನೇ ಆ ಕುದುರೆಯನ್ನು ಬಿಟ್ಟು ಹೋದಾಗ ಅಲ್ಲಿ ಮುಂದೆ ಒಬ್ಬ ತಿರುಕ ಅವನಿಗೆ ಸಿಗ್ತಾನೆ, ಬಡವ. ಇವನ ಉಡುಪನ್ನು ಅವನಿಗೆ ಕೊಟ್ಟು ಅವನ ಉಡುಪನ್ನು ಇವನು ಹಾಕ್ಕೊಳ್ತಾನೆ ಮಾಡಿ. ಅವನು ಆಶ್ಚರ್ಯದಿಂದ ಹೇಳಿದಾಗ ಇವನು ಹೇಳ್ತಾನೆ ಒಂದು ಮಾತನ್ನು, ನೀನೀಗ ರಾಜನಂತೆ ಸಿಯುತಿಯ ಸೋದರನೇ, ಬೇಡುವವರೆಲ್ಲರೆನಿತು ರಾಜರುಗಳಿಲ್ಲ, ರಾಜರಲ್ಲೆನಿತು ಭಿಕ್ಷುಕರಿಲ್ಲ, ಬೇಡುವವರೆಲ್ಲಿನಿತು ನೀಡುವವರಿಲ್ಲ, ನೀಡುವವರೆಲ್ಲಿನಿತು ಬೇಡುವವರಿಲ್ಲ. ಅಂದರೆ ಬೇಡುವವರು ಎಷ್ಟೋ ಜನರು ರಾಜರ ಮನಸ್ಥಿತಿಯಲ್ಲಿರ್ತಾರೆ, ರಾಜರು ಅನೇಕ ಸಂದರ್ಭದಲ್ಲಿ ಭಿಕ್ಷುಕರಾಗಿರ್ತಾರೆ. ಅಂದರೆ ಬೇಡುವಂಥವರು ನೀಡುವಂಥವರು ಸಪ್ರೇಟ್ ಇರೋದಿಲ್ಲ, ಬೇಡುವವರೇ ಒಂದು ಹಂತದಲ್ಲಿ ನೀಡುವವರಾಗಿರ್ತಾರೆ, ನೀಡುವವರು ಬೇಡುವವರಾಗಿರ್ತಾರೆ, ಇದರಲ್ಲಿ ಭೇದ ಭಾವ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಅಲ್ಲಿಂದ ಅವನು ಹೊರಡ್ತಾನೆ. ಸಿದ್ಧಾರ್ಥ
ಅಲ್ಲಿಂದ ಮುಂದೆ ಹೋಗಿ ಶಿವನ ಬಟ್ಟೆಯನ್ನುಟ್ಟ ನೀನೇ ಧನ್ಯನು ಎಂದು. ಶಿವನ ಬಟ್ಟೆ, ಶಿವ ಅಂದರೆ ಆ ಭಿಕ್ಷುಕನ ವೇಷದಲ್ಲಿರ್ತಕ್ಕಂಥವನು, ಶಿವ ಆ ವೇಷದಲ್ಲಿ ಇದ್ನಲ್ಲ ಒಂದು ಸಂದರ್ಭದಲ್ಲಿ, ಆ ಶಿವನ ವೇಷವನ್ನು ಉಟ್ಟಂಥ ನೀನೇ ಧನ್ಯ, ಹೋಗು ಅಂತ ಹೇಳಿ ಕಳಿಸ್ತಾನೆ. ಕೊನೆಗೆ ಒಂದು ಉಪಸಂಹಾರದ ಒಂದು ದೃಶ್ಯದಲ್ಲಿ ಮತ್ತೆ ಆ ಆರಂಭದ ದೇವಲೋಕದ ದೃಶ್ಯ ಬರ್ತದೆ. ಮೇಘರಥ, ವಾಯುಪಥ ಇಂಥ ಪದಗಳನ್ನು ಕುವೆಂಪು ಬಳಸ್ತಾರೆ. ಅಲ್ಲಿ ಮತ್ತೊಂದು ರವಿ ಉದಯ ಆಗುತ್ತಿದೆ. ಇವತ್ತು ಮತ್ತೊಂದು ರವಿ ಉದಯ ಅಂದರೆ ಸಿದ್ಧಾರ್ಥ ಬುದ್ಧನಾಗ್ತಕ್ಕಂಥ ರಾತ್ರಿ ಏನಿದೆ, ಇದು ಮತ್ತೊಂದು ರವಿಯ ಉದಯ. ಕತ್ತಲಂದದ ಕೂದಲನ್ನು ಕತ್ತರಿಸುತ್ತಿರುವುದು ಹನುಮಾ ನದಿಯ ತೀರದೆದೆಯಲ್ಲಿ. ಅಂದರೆ ಈ ಒಬ್ಬ ರವಿ ಹೊಸ ಸೂರ್ಯನ ರೀತಿಯಲ್ಲಿ ಇವತ್ತು ಉದಯ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿ, ಬುದ್ಧ ದೇವನ ಪರಮತ್ಯಾಗವೇ ಮಹಾತ್ಯಾಗ, ಧನ್ಯಂ ಮಹಾರಾತ್ರಿ, ಲೋಕಕ್ಕಾಗಲಿ ಮೈತ್ರಿ. ಇದು ನಾಟಕದ ಕೊನೆಯ ಸಾಲು. ಲೋಕಕ್ಕಾಗಲಿ ಮೈತ್ರಿ ಅಂದರೆ, ಮೈತ್ರಿ ಅಂದರೆ ಸ್ನೇಹ, ಪ್ರೀತಿ. ಈ ಸ್ನೇಹ ಪ್ರೀತಿಯ ಸಲುವಾಗಿಯೇ ಬುದ್ಧ ಆಗ್ತಾ ಇರ್ತಕ್ಕಂಥದ್ದು, ಸಿದ್ಧಾರ್ಥ ಬುದ್ಧ ಆಗ್ತಾ ಇರ್ತಕ್ಕಂಥದ್ದು ಅನ್ನುವಲ್ಲಿಗೆ ಈ ನಾಟಕ ಮುಗಿಯಿತು. ಸೊ ನಾಟಕದ ಕಥಾ ರಚನೆಯಲ್ಲಿ ಬಹಳ ವ್ಯತ್ಯಾಸ ಏನೂ ಇಲ್ಲ. ಅದನ್ನೇ ಬಹಳ ಅಲ್ಲಿಯ ನಿಸರ್ಗ ಸೌಂದರ್ಯ ಇಂಥದನ್ನು ಎಲ್ಲ ಸೇರಿ ಕುವೆಂಪು ಅದನ್ನು ಒಂದು ಅದ್ಭುತವಾದ ಒಂದು ನಾಟಕವನ್ನಾಗಿ ಮಾಡಿದ್ದಾರೆ. ಒಟ್ಟಾರೆ ಈ ನಾಟಕದ ಬಗ್ಗೆ ಎರಡು ಮಾತು ಹೇಳೋದಾದರೆ, ಗೌತಮ ಬುದ್ಧ ಆಗೋ ಮೊದಲು ಅಂದರೆ ಸಿದ್ಧಾರ್ಥ ಮನೆಯನ್ನು ಬಿಟ್ಟು ಹೊರಟಂಥ ದಿನ ಇದೆಯಲ್ಲ, ಅದರ ಬಗ್ಗೆ ಸಾಕಷ್ಟು ವಿಮರ್ಶೆಗಳಿದೆ. ಅವನು ಹೆಂಡತಿ, ಮಗುವನ್ನು, ರಾಜ್ಯವನ್ನು, ತನ್ನ ಕರ್ತವ್ಯವನ್ನು ಬಿಟ್ಟು ಹೊರಟ, ಅದು ಕರ್ತವ್ಯ ದ್ರೋಹ ಅಲ್ಲವೇ ಅಂತ ನಾವು ಅದನ್ನು ಬೇರೆ ರೀತಿ ಅರ್ಥ ಮಾಡ್ಕೊಳ್ಬೇಕು. ಒಂದು ದೊಡ್ಡ ಕಾರ್ಯಕ್ಕೆ ಹೋಗುವಾಗ, ಒಂದು ದೊಡ್ಡ ಕಾರ್ಯವನ್ನು ಮಾಡುವಾಗ ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ. ಅಂದರೆ ಅವನ ಕುಟುಂಬವನ್ನು ತ್ಯಜಿಸಿದ್ದು ಸರಿ ಅಂತ ಅಲ್ಲ, ಆದರೆ ಅದಕ್ಕಿಂತ ಒಂದು ದೊಡ್ಡ ಕೆಲಸವನ್ನು ಮಾಡಲಿಕ್ಕೆ ಅವನು ಹೊರಟಾಗ ಅವನು ಹೆಂಡತಿಗೆ, ಮಗುವಿಗೆ, ತನ್ನ ರಾಜ್ಯಕ್ಕೆ ಸ್ವಲ್ಪ ನಷ್ಟವನ್ನು ಉಂಟು ಮಾಡಿದ್ದು ಇರಬಹುದು. ಈಗ ನಾವು ಒಂದು ರಸ್ತೆ ಮಾಡುವಾಗ ಸಣ್ಣ ಪುಟ್ಟ ಜಮೀನು, ಅದು ಇದು ಒಂದು ಮರ ಹೋಗುತ್ತೆ, ಆದರೆ ಅಲ್ಲಿ ಏನಾಗುತ್ತೆ, ಒಂದು ಡ್ಯಾಮ್ ಕಟ್ಟೋದ್ರಿಂದ 4 ಮನೆ ಮುಳುಗುತ್ತೆ, 4 ಗದ್ದೆಗಳು ಮುಳುಗ್ಬೋದು. ಆದರೆ 400 ಎಕರೆ ಜಮೀನಿಗೆ ಅದು ನೀರು ಆಗ್ತಿದೆ ಅಂತ ಸಂದರ್ಭದಲ್ಲಿ ಅದನ್ನು, ಆ ಕೆಲಸಕ್ಕೆ ನಾವು ಹಿಂದೇಟು ಹಾಕೋದಿಲ್ಲ, ಅದನ್ನು ಮಾಡ್ತೇವೆ. ಸೊ ಅಂಥದೇ ಕೆಲಸವನ್ನು ಈ ಬುದ್ಧ ಮಾಡಿದ. ಮೌಢ್ಯ, ಅಂಧಕಾರ ಮತ್ತು ಶಾಸ್ತ್ರಗಳ ಹೆಸರಿನಲ್ಲಿ ಜನರನ್ನು ಶೋಷಣೆ ಮಾಡ್ತಕ್ಕಂಥದ್ದು, ಇವೆಲ್ಲದಕ್ಕೂ ಕೂಡ ಉತ್ತರವನ್ನು ಕಂಡುಹಿಡೀಲಿಕ್ಕೆ ಬುದ್ಧ ಮಾಡಿರ್ತಕ್ಕಂಥ ಕೆಲಸ ಬಹಳ ದೊಡ್ಡದು. ಇಡೀ ಜಗತ್ತಿನ ಭಾರತದ ಕೆಲವರು ವೈದಿಕ ಧರ್ಮವನ್ನು ಹೊಗಳ್ತಕ್ಕಂಥವ್ರು, ಬೌದ್ಧ ಧರ್ಮ ಭಾರತದಲ್ಲಿ ನಿಲ್ಲಿಲ್ಲ ಅಲ್ಲ, ಓಡಿಸಿದ್ದು, ಅದನ್ನು ಭಾರತದಿಂದ ಓಡಿಸಿದ್ದು. ಬಟ್ ಓಡಿಸಿದ್ದು ಕೂಡ ಭಾರತ ಇದ್ದರೂ ಕುತ್ತಿಗೆ ಈಚೆಗೆ ಸಾಯಿಸೇ ಬಿಡ್ತಿದ್ರು ಏನೋ. ಭಾರತದಿಂದ ಹೊರಗಡೆ ಹೋಗಿದ್ದಕ್ಕೆ ಅದು ಬೆಳೀಲಿಕ್ಕೆ ಸಾಧ್ಯ ಆಯಿತು. ವಿಶ್ವದ ಅನೇಕ ಕಡೆ ಬೌದ್ಧ ಧರ್ಮದ ಅನುಯಾಯಿಗಳು ಇದ್ದಾರೆ. ಕುವೆಂಪು ತಮ್ಮ ಆರಂಭದ ಕಾದಂಬರಿ ಕಾನೂರು ಹೆಗ್ಗಡತಿಯಲ್ಲಿ ಬರೆದು ಲಾಸ್ಟ್ ಅದು ಕಾದಂಬರಿ ಮುಗಿಯೋದು ಹೇಗೆ ಅಂದರೆ, ಬುದ್ಧ ಜಯಂತಿ ಆಚರಣೆಯ ಮೂಲಕ ಮುಗೀತು. ಅಂದರೆ ಬುದ್ಧ ಭಾರತಕ್ಕೆ ಮಾತ್ರವಲ್ಲ, ಇಡೀ ಪ್ರಪಂಚಕ್ಕೆ ಆತ ಬೆಳಕನ್ನು ಕೊಟ್ಟಿರ್ತಕ್ಕಂಥವನು. ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ಮಾಡುವಾಗ ನಾನು ಬುದ್ಧನ ನಾಡಿನಿಂದ ಬಂದವನು ಅಂತ ಹೇಳಿದರು. ಅವ್ರಿಗೆ ನೆನಪಾಗಿದ್ದು ತಕ್ಷಣ ಬುದ್ಧ. ಇವತ್ತು ಅಂಥ ಬುದ್ಧನನ್ನು ಕುರಿತು ಈ ನಾಟಕವನ್ನು ಬರೆದಿರ್ತಕ್ಕಂಥ ಕುವೆಂಪು ಮತ್ತು ಅದರ ವಿಶ್ಲೇಷಣೆಯನ್ನು ಆಲಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ.